ಗಮನಿಸ್ತಾ ಇದ್ವಿ. ಇಡಿ ಅಧಿಕಾರಿಗಳು 20 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಅಂತ. ಬಿ ನಾಗೇಂದ್ರ ಅವರ ನಿವಾಸ ತೋರಿಸಿದ್ವಿ, ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ. ಈಗ ದದ್ದಲ್ ಅವ್ರ ನಿವಾಸಕ್ಕೆ ಹೋಗೋಣ. ಶಾಸಕ ದದ್ದಲ್ ಅವ್ರಿಗೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ಶಾಕ್ ಕೊಟ್ಟಿದ್ದಾರೆ. ಅವರ ನಿವಾಸದಲ್ಲೂ ಕೂಡ ನಿರಂತರವಾಗಿ ಪರಿಶೀಲನೆ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಶಾಸಕ ದದ್ದಲ್ ಅವರು, ಅವರ ನಿವಾಸದ ಮೇಲೂ ಕೂಡ ದಾಳಿ. ದದ್ದಲ್ ಮನೆಯಲ್ಲೂ ಕೂಡ ಮುಂದುವರಿತಾ ಇದೆ ಶೋಧ. ಮನೆಯಲ್ಲಿ ತಲಾಶ್ ಮಾಡ್ತಿದ್ದಾರೆ 5 ಜನರ ಅಧಿಕಾರಿಗಳ ತಂಡ. ಮನೆ ಒಳಗಡೆ ಜಾಲಾಡಿದ ಬಳಿಕ ದದ್ದಲ್ ಕಾರುಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ಅಂತ. ಕಾಂಪೌಂಡ್ ನಲ್ಲಿನ 2 ಕಾರುಗಳ ತೀವ್ರ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾರ ನಿವಾಸದಲ್ಲೂ ಕೂಡ ಈ ವಾಲ್ಮೀಕಿ ನಿಗಮದ ಅವ್ಯವಹಾರ ಕುರಿತಂತೆ ದಾಖಲೆಗಳು ಪತ್ತೆಯಾಗಿಲ್ಲ. ಯಾವುದು ಪತ್ತೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಇಡಿ ಅಧಿಕಾರಿಗಳು ಶಾಕಿಗೊಳಗಾಗಿದ್ದಾರೆ. ಎಲ್ಲವನ್ನ ಕೂಡ ನಾಶ ಮಾಡ್ಬಿಟ್ರ ಅನ್ನೋದು ಪ್ರಶ್ನೆ. ದದ್ದಲ್ ಅವರ ನಿವಾಸ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದು ರಾಯಚೂರಿನ ನಿವಾಸ. 5 ಜನರ ಅಧಿಕಾರಿಗಳ ತಂಡ ಸದ್ಯ ಪರಿಶೀಲನೆ ಮಾಡ್ತಾ ಇರೋದು. ಮನೆ ಒಳಗಡೆ ತಲಾಶ್ ಮುಗಿತಂತೆ. ಈಗ ಕಾರಿನ ಸರದಿ. ಕಾರಲ್ಲೂ ಕೂಡ ಸಮಟೈಮ್ಸ್ ದಾಖಲೆಗಳಿರುತ್ತೆ, ಯಾರು ತಂದುಕೊಟ್ಟು ಹೋಗಿರ್ತಾರೆ, ಅದನ್ನ ಇಟ್ಕೊಂಡಿರ್ತಾರೆ. ಆ ಕಾರಣಕ್ಕೆ ಪರಿಶೀಲನೆ ಮುಂದುವರಿತಾ ಇದೆ. ನನ್ನ ಪ್ರಕಾರ ಏನು ಗೊತ್ತಾ, ಇಲ್ಲಿ ದೊಡ್ಡ ದಾಖಲೆಗಳು ಸಿಗೋದಿಲ್ಲ. ಇಲ್ಲಿ ಏನು ಗೊತ್ತಾ, ಟ್ರಾನ್ಸ್ಫರ್ ಆಗಿದೆ ಅಷ್ಟೇ. ಮನೇಲಿ ಯಾರು ಹಾರ್ಡ್ ಕ್ಯಾಶ್ ತಂದಿಟ್ಟು, ಹಾರ್ಡ್ ಕ್ಯಾಶೋ ಅಥವಾ ಮತ್ತೊಂದು ದಾಖಲೆನೋ ಯಾವ್ದು ಜಾಗದಿರ್ಬೋದು, ಅದಕ್ಕೂ ಸಂಬಂಧ ಇರೋದಿಲ್ಲ ನನ್ನ ಪ್ರಕಾರ. ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಇದು ಏನಾಗಿದೆ, ಇದು ಇನ್ವೆಸ್ಟ್ ಅನ್ನೋದು ಹೆಚ್ಚಾಗಿ ಇದು ಹಂಚಿ ಹರಿದೋಗಿದೆ. ಒಂದು ವೇಳೆ ಹಂಚಿ ಹರಿದೋಗಿದ್ದು ಲಿಕ್ವಿಡ್ ಅಮೌಂಟ್ ಯಾರಿಗಾದ್ರೂ ಬಂದು ಇಟ್ಟಿದ್ರೆ ಅದು ಬೇರೆ ವಿಚಾರ. ಈಗ ನೋಡಿ ಎಷ್ಟು ಆಮೇಲೆ ಇಂಥ ದೊಡ್ಡ ದೊಡ್ಡ ಇವ್ ನಾಯಕರುಗಳೆಲ್ಲ 70 ಕೋಟಿ ಎಲ್ಲ ಜುಜುಬಿ. ನನ್ನ ಪ್ರಕಾರ ಜುಜುಬಿ. ಈಗ ಡಿ.ಕೆ. ಶಿವಕುಮಾರ್ ಅವರ ಬಳಿ ಎಷ್ಟು ಗಮನಿಸ್ತಾ ಇದ್ವಿ. ಇಡಿ ಅಧಿಕಾರಿಗಳು 20 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಅಂತ. ಬಿ ನಾಗೇಂದ್ರ ಅವರ ನಿವಾಸ ತೋರಿಸಿದ್ವಿ, ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ. ಈಗ ದದ್ದಲ್ ಅವ್ರ ನಿವಾಸಕ್ಕೆ ಹೋಗೋಣ. ಶಾಸಕ ದದ್ದಲ್ ಅವ್ರಿಗೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ಶಾಕ್ ಕೊಟ್ಟಿದ್ದಾರೆ. ಅವರ ನಿವಾಸದಲ್ಲೂ ಕೂಡ ನಿರಂತರವಾಗಿ ಪರಿಶೀಲನೆ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಶಾಸಕ ದದ್ದಲ್ ಅವರು, ಅವರ ನಿವಾಸದ ಮೇಲೂ ಕೂಡ ದಾಳಿ. ದದ್ದಲ್ ಮನೆಯಲ್ಲೂ ಕೂಡ ಮುಂದುವರಿತಾ ಇದೆ ಶೋಧ. ಮನೆಯಲ್ಲಿ ತಲಾಶ್ ಮಾಡ್ತಿದ್ದಾರೆ 5 ಜನರ ಅಧಿಕಾರಿಗಳ ತಂಡ. ಮನೆ ಒಳಗಡೆ ಜಾಲಾಡಿದ ಬಳಿಕ ದದ್ದಲ್ ಕಾರುಗಳ ಪರಿಶೀಲನೆ ಕೂಡ ಆಗ್ತಾ ಇದೆ ಅಂತ. ಕಾಂಪೌಂಡ್ ನಲ್ಲಿನ 2 ಕಾರುಗಳ ತೀವ್ರ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾರ ನಿವಾಸದಲ್ಲೂ ಕೂಡ ಈ ವಾಲ್ಮೀಕಿ ನಿಗಮದ ಅವ್ಯವಹಾರ ಕುರಿತಂತೆ ದಾಖಲೆಗಳು ಪತ್ತೆಯಾಗಿಲ್ಲ. ಯಾವುದು ಪತ್ತೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಇಡಿ ಅಧಿಕಾರಿಗಳು ಶಾಕಿಗೊಳಗಾಗಿದ್ದಾರೆ. ಎಲ್ಲವನ್ನ ಕೂಡ ನಾಶ ಮಾಡ್ಬಿಟ್ರ ಅನ್ನೋದು ಪ್ರಶ್ನೆ. ದದ್ದಲ್ ಅವರ ನಿವಾಸ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದು ರಾಯಚೂರಿನ ನಿವಾಸ. 5 ಜನರ ಅಧಿಕಾರಿಗಳ ತಂಡ ಸದ್ಯ ಪರಿಶೀಲನೆ ಮಾಡ್ತಾ ಇರೋದು. ಮನೆ ಒಳಗಡೆ ತಲಾಶ್ ಮುಗಿತಂತೆ. ಈಗ ಕಾರಿನ ಸರದಿ. ಕಾರಲ್ಲೂ ಕೂಡ ಸಮಟೈಮ್ಸ್ ದಾಖಲೆಗಳಿರುತ್ತೆ, ಯಾರು ತಂದುಕೊಟ್ಟು ಹೋಗಿರ್ತಾರೆ, ಅದನ್ನ ಇಟ್ಕೊಂಡಿರ್ತಾರೆ. ಆ ಕಾರಣಕ್ಕೆ ಪರಿಶೀಲನೆ ಮುಂದುವರಿತಾ ಇದೆ. ನನ್ನ ಪ್ರಕಾರ ಏನು ಗೊತ್ತಾ, ಇಲ್ಲಿ ದೊಡ್ಡ ದಾಖಲೆಗಳು ಸಿಗೋದಿಲ್ಲ. ಇಲ್ಲಿ ಏನು ಗೊತ್ತಾ, ಟ್ರಾನ್ಸ್ಫರ್ ಆಗಿದೆ ಅಷ್ಟೇ. ಮನೇಲಿ ಯಾರು ಹಾರ್ಡ್ ಕ್ಯಾಶ್ ತಂದಿಟ್ಟು, ಹಾರ್ಡ್ ಕ್ಯಾಶೋ ಅಥವಾ ಮತ್ತೊಂದು ದಾಖಲೆನೋ ಯಾವ್ದು ಜಾಗದಿರ್ಬೋದು, ಅದಕ್ಕೂ ಸಂಬಂಧ ಇರೋದಿಲ್ಲ ನನ್ನ ಪ್ರಕಾರ. ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಇದು ಏನಾಗಿದೆ, ಇದು ಇನ್ವೆಸ್ಟ್ ಅನ್ನೋದು ಹೆಚ್ಚಾಗಿ ಇದು ಹಂಚಿ ಹರಿದೋಗಿದೆ. ಒಂದು ವೇಳೆ ಹಂಚಿ ಹರಿದೋಗಿದ್ದು ಲಿಕ್ವಿಡ್ ಅಮೌಂಟ್ ಯಾರಿಗಾದ್ರೂ ಬಂದು ಇಟ್ಟಿದ್ರೆ ಅದು ಬೇರೆ ವಿಚಾರ. ಈಗ ನೋಡಿ ಎಷ್ಟು ಆಮೇಲೆ ಇಂಥ ದೊಡ್ಡ ದೊಡ್ಡ ಇವ್ ನಾಯಕರುಗಳೆಲ್ಲ 70 ಕೋಟಿ ಎಲ್ಲ ಜುಜುಬಿ. ನನ್ನ ಪ್ರಕಾರ ಜುಜುಬಿ. ಈಗ ಡಿ.ಕೆ. ಶಿವಕುಮಾರ್ ಅವರ ಬಳಿ ಎಷ್ಟು